ಸ್ನೇಹಿತರೆ, ಜಗತ್ತಿನ 5ನೇ ಅತಿ ದೊಡ್ಡ ಧರ್ಮ ಸದ್ಯ ಖಲಿಸ್ತಾನ್ ವಿಚಾರದಿಂದ ಬಹಳ ಚರ್ಚೆಯಲ್ಲಿರೋ ಧರ್ಮ. ಹಿಂದೂಗಳಂತೆ ಕಂಡ್ರು ಕೂಡ ಹಿಂದೂಗಳಿಗೆ ಅವರು ಹಿಂದೂಗಳ ಥರನೇ ಅಲ್ವೇ ನಮ್ಮವರೇ ಅಂತ ಅನಿಸಿದರೂ ಕೂಡ ಬಹಳ ವಿಭಿನ್ನವಾಗಿರೋ ಧರ್ಮ ಅಂದರೆ ಅದು ಸಿಖ್ ಧರ್ಮ. ಜಗತ್ತಿನಾದ್ಯಂತ 2.5ರಿಂದ ಸುಮಾರು 3 ಕೋಟಿ ಜನ ಈ ಧರ್ಮವನ್ನು ಫಾಲೋ ಮಾಡೋರಿದ್ದಾರೆ. ಈ ಧರ್ಮ ಜಗತ್ತಿಗೆ ಭಾರತದ್ದೇ ಕೊಡುಗೆ ಆಗಿದ್ರೂ ಕೂಡ ಬಹಳ ಜನಕ್ಕೆ ಈ ಧರ್ಮದ ಬಗ್ಗೆ ಜಾಸ್ತಿ ಗೊತ್ತಿರೋದಿಲ್ಲ. ಓಕೆ, ಗಡ್ಡ ಬಿಟ್ಟಿರ್ತಾರೆ, ತಲೆಯನ್ನು ವಸ್ತ್ರದಲ್ಲಿ ಆ ಪಗಡಿಯನ್ನು ಹಾಕೊಂಡು ಕವರ್ ಮಾಡಿರ್ತಾರೆ, ಟರ್ಬನ್ ಇರುತ್ತೆ ಅನ್ನೋದು ಬಿಟ್ಟರೆ ಜಾಸ್ತಿ ಡೀಟೇಲ್ ಗೊತ್ತಿಲ್ಲ. ಅವರ ಆಚಾರ ವಿಚಾರ ಎಲ್ಲ ಅಷ್ಟೊಂದು ಗೊತ್ತಿಲ್ಲ. ನಮ್ಮ ಥರನೇ ಸೇಮ್ ಬಿಡ್ರಿ, ಒಂದು ರೀತಿ ಹಿಂದೂ ಧರ್ಮದ ಅಂಗಸಂಸ್ಥೆ ಅದು ಅನ್ನೋ ರೀತಿಯಲ್ಲಿ ತುಂಬ ಜನ ಥಿಂಕ್ ಮಾಡ್ತಾರೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಸಿಖ್ ಧರ್ಮ ಹೇಗೆ ಹುಡ್ಕೊಳ್ತು, ಸಿಖ್ ಧರ್ಮದಲ್ಲಿ ಗುರು ಪರಂಪರೆ ಹೇಗೆ ಬಂತು, ಹಿಂದೂಗಳಿಗಿಂತ ಸಿಖ್ಖರು ಹೇಗೆ ಭಿನ್ನ, ಖಲಿಸ್ತಾನಿ ವಿಚಾರ ಕೆಲ ಸಿಖ್ಖರಲ್ಲಿ ಹೇಗೆ ಬಂತು ಮೈಂಡ್ಸೆಟ್, ಇದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋ ಪ್ರಯತ್ನವನ್ನು ಮಾಡ್ತೀವಿ. ವಿಡಿಯೋನ ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಗುರು ನಾನಕರಿಂದ ಸಿಖ್ ಧರ್ಮ ಸ್ಥಾಪನೆ. ಸ್ನೇಹಿತರೆ, ಸಿಖ್ ಧರ್ಮ ಒಂದು ಯಂಗ್ ಧರ್ಮ. ಇನ್ನು ಕೂಡ ಧರ್ಮಗಳಿಗೆಲ್ಲ ಸಾವಿರಾರು ವರ್ಷ ಕೂಡ ತುಂಬ ಚಿಕ್ಕದು ಅಂತಲೇ ಕನ್ಸಿಡರ್ ಮಾಡಲಾಗುತ್ತೆ, ಯಂಗ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಹಂಗೆ ನೋಡಿದಾಗ ಸಿಖ್ ಧರ್ಮ ಇನ್ನೂ ಕೂಡ ಮಗು, ಅದು ಸಣ್ಣ ಧರ್ಮ. ಅದು ಗುರುನಾನಕ್ ಅವರು 15 ಏಪ್ರಿಲ್ 1469ರಲ್ಲಿ ಪಾಕಿಸ್ತಾನ ಅಂದರೆ ಇವತ್ತು ಪಾಕಿಸ್ತಾನದಲ್ಲಿ ಬರೋ ಅಂದು ಅಖಂಡ ಭಾರತದಲ್ಲಿ ಬರ್ತಾ ಇದ್ದ ಪಂಜಾಬ್ನ ರಾಯ್ ಭೋಯ್ ಕಿ ತಾಲ್ವಂಡಿ ಅಥವಾ ಈಗಿನ ನಾನ್ಖಾನಾ ಸಾಹಿಬ್ ಅನ್ನೋ ಊರಲ್ಲಿ ಜನಿಸಿದ್ರು. ಸೊ ಜಸ್ಟ್ ಒಂದು 500 ಚಿಲ್ಲರೆ ವರ್ಷಗಳಷ್ಟು ಇತಿಹಾಸ ಹೊಂದಿರೋ, 500 ಚಿಲ್ಲರೆ ವರ್ಷಗಳ ಹಿಂದೆ ಹುಟ್ಟಿರೋ ಒಂದು ಹೊಸ ಧರ್ಮ ಇದು. ಸಿಖ್ ನಂಬಿಕೆಗಳ ಪ್ರಕಾರ ಗುರುನಾನಕರು ಜನಿಸಿದ ದಿನ ಪೂರ್ಣ ಹುಣ್ಣಿಮೆಯ 3ನೇ ದಿನ ಆಗಿತ್ತು ಅಂತ ಹೇಳಲಾಗುತ್ತೆ. ತಾಲ್ವಂಡಿ ಆಗ ದಿಲ್ಲಿ ಸುಲ್ತಾನರ ಆಳ್ವಿಕೆಯಲ್ಲಿದ್ದು ಲಾಹೋರ್ ಪ್ರಾಂತ್ಯದಲ್ಲಿ ಬರ್ತಾ ಇತ್ತು. ಗುರುನಾನಕರ ತಂದೆ ಕಲ್ಯಾಣ್ ಚಂದ್ ದಾಸ್ ಬೇಡಿ ಮತ್ತು ತಾಯಿ ಮಾತಾ ತೃಪ್ತಾ ಇಬ್ಬರು ಹಿಂದೂ ಖತ್ರಿ ಸಮುದಾಯಕ್ಕೆ ಸೇರಿದವರಾಗಿದ್ದರು. ಲೆಕ್ಕಪತ್ರಗಳನ್ನು ನೋಡ್ಕೊಳ್ಳೋದು, ವ್ಯಾಪಾರ ವಹಿವಾಟು ನಡೆಸೋದು ಈ ಸಮುದಾಯದ ಕುಲ ಕಸಬಾಗಿತ್ತು. ಹೀಗಾಗಿ ಇವರ ತಂದೆ ಕೂಡ ತಾಳ್ವಂಡಿಯಲ್ಲಿ ಲೆಕ್ಕಿಗ ಆಗಿದ್ರು. ಏನೋ ಗುರುನಾನಕರಿಗೆ ಅತ್ಯಂತ ಚಿಕ್ಕ ವಯಸ್ಸಿಗೆ ಆಧ್ಯಾತ್ಮದಲ್ಲಿ ಆಸಕ್ತಿ ಇತ್ತು. ಧ್ಯಾನ ಮತ್ತು ಚಿಂತನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ರು ಅಂತ ಹೇಳಲಾಗುತ್ತೆ. ಆದರೆ ಮನೆಯವರಿಗೆ ಮಾತ್ರ ಈತ ಆಲಸಿ, ಸೋಂಬೇರಿ ಅನ್ನೋ ರೀತಿ ಸಿಟ್ಟಿರುತ್ತೆ, ಅಭಿಪ್ರಾಯ ಇರುತ್ತೆ. ಹೀಗಾಗಿ ಗುರುನಾನಕರನ್ನ 16ನೇ ವಯಸ್ಸಿನ ಹೊತ್ತಿಗೆ ಅವರ ಅಕ್ಕ ನಾನಕಿ ಇದ್ದ ಸುಲ್ತಾನ್ಪುರಕ್ಕೆ ಕಳಿಸ್ಕೊಡ್ಲಾಗುತ್ತೆ. ಸುಲ್ತಾನ್ಪುರ್ನಲ್ಲಿ ನಾನಕಿ ಅವರ ಪತಿ ಜೈರಾಮ್ ದಿಲ್ಲಿ ಸುಲ್ತಾನ್ರ ಲಾಹೋರ್ ಗವರ್ನರ್ ಆಗಿದ್ದ ದೌಲತ್ ಖಾನ್ ಪರವಾಗಿ ಮೋದಿ ಖಾನ ಅನ್ನೋ ಸಂಗ್ರಹಗಾರದಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಮೋದಿ ಖಾನಾದಲ್ಲಿ ಜನರಿಂದ ಫಸಲು, ದವಸ ಧಾನ್ಯ, ಒಡವೆ ಮುಂತಾದ ರೂಪದಲ್ಲಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಲಾಗ್ತಾ ಇತ್ತು. ಗುರು ನಾನಕರಿಗೂ ಇಲ್ಲೇ ಕೆಲಸವನ್ನು ಕೊಡಲಾಯಿತು. ಇಲ್ಲಿ ಸುಮಾರು ವರ್ಷ ಗುರುನಾನಕರು ಕೆಲಸ ಮಾಡ್ತಿರ್ತಾರೆ. ಆದರೆ ಒಂದು ಸಲ ಗುರುನಾನಕರ ಮೇಲೆ ಹಣ ನುಂಗುಬಿಟ್ಟಿದ್ದಾರೆ, ದುಡ್ಡು ಹೊಡೆದಿದ್ದಾರೆ ಅನ್ನೋ ಆರೋಪವನ್ನು ಮಾಡಲಾಗುತ್ತೆ. ಇದರಿಂದ ತೀವ್ರ ನೊಂದ ಗುರುನಾನಕರು ಲೌಕಿಕ ಜೀವನವನ್ನು ತ್ಯಜಿಸೋದಾಗಿ ನಿರ್ಧಾರ ಮಾಡ್ತಾರೆ. ಒಂದು ಸಂಜೆ ಇದ್ದಕ್ಕಿದ್ದ ಹಾಗೆ ಒಂದು ಕೆರೆ ಹತ್ರ ಕಾಣೆಯಾಗ್ಬಿಡ್ತಾರೆ. 3 ದಿನವಾದರೂ ಕೂಡ ಮನೆಗೆ ಬರೋದೇ ಇಲ್ಲ. ಮನೆಯವರೆಲ್ಲ ಗುರುನಾನಕರ ಪ್ರಾಣಕ್ಕೆ ಅಪಾಯ ಆಗಿ ಹೋಗ್ಬಿಟ್ಟಿದೆ, ಬಹುಶಃ ಅವರು ಕೆರೆಯಲ್ಲಿ ಮುಳುಗಿ ಪ್ರಾಣವನ್ನು ಕಳ್ಕೊಂಡಿರಬಹುದು ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ 3ನೇ ದಿನ ಪ್ರತ್ಯಕ್ಷರಾದ ಗುರುನಾನಕರು ತಮಗೆ ದಿವ್ಯ ದರ್ಶನವಾಗಿದೆ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ಯಾರು ಹಿಂದೂನೂ ಅಲ್ಲ, ಮುಸಲ್ಮಾನರೂ ಅಲ್ಲ, ಇಕ್ ಒನ್ಕಾರ್ ಅಂದರೆ ದೇವರು ಒಬ್ಬರೇ, ದೇವರು ನಿರ್ಗುಣ ನಿರಾಕಾರ, ದೇವರು ತಾನು ಸೃಷ್ಟಿಸಿದ ಪ್ರತಿಯೊಂದು ಅಂಶಗಳಲ್ಲೂ ಇರ್ತಾನೆ ಅಂತ ಹೇಳೋ ಮೂಲಕ ಹೊಸತೊಂದು ನಂಬಿಕೆಗೆ, ಪರಂಪರೆಗೆ ನಾಂದಿ ಹಾಡ್ತಾರೆ. ಆ ರೀತಿ ಸಿಖ್ ನಂಬಿಕೆಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಮುಂದೆ ಮರ್ದಾನ ಅನ್ನೋ ಗುರುನಾನಕರ ಸ್ನೇಹಿತ ಅವ್ರ ಜೊತೆಗೆ ಸೇರಿಕೊಳ್ತಾರೆ. ಸಲ್ದಾಪುರ ಅನ್ನೋ ಹಳ್ಳಿಯಲ್ಲಿ ಬಡಗಿ ಲಾಲೋ ಅನ್ನೋರು ಗುರುನಾನಕರ ಮೊದಲ ಶಿಷ್ಯ ಆಗ್ತಾರೆ. ನಂತರ ಗುರುನಾನಕರು ಏಷ್ಯಾ ಖಂಡದಾದ್ಯಂತ ಪ್ರವಾಸ ಮಾಡ್ತಾ ತಮ್ಮ ವಿಚಾರಗಳನ್ನು ಜನಕ್ಕೆ ಹೇಳ್ತಾ ಹೋಗ್ತಾರೆ. ಹೀಗೆ ಗುರುನಾನಕರ ಶಿಷ್ಯ ವೃಂದ ಬೆಳೀತಾ ಹೋಗುತ್ತೆ. ಹಿಂದೂಸ್ತಾನಿ ಭಾಷೆಯಲ್ಲಿ ಕಲಿಯೋದು ಅನ್ನೋದಕ್ಕೆ ಸೀಖ್ ಅಂತ ಹೇಳ್ತಾರಲ್ಲ, ಹಾಗಾಗಿ ಗುರುನಾನಕರ ಶಿಷ್ಯರಿಗೆ ಸೀಖ್ ಅಥವಾ ಸಿಖ್ ಅನ್ನೋ ಹೆಸರು ಬಂತು ಅಂತಾರೆ. ಈ ಟೈಮ್ನಲ್ಲಿ ಗುರುನಾನಕರು ದೀರ್ಘ ಪ್ರವಾಸಗಳನ್ನು ಮಾಡಿದ್ರು. ದೂರದ ಅರೇಬಿಯಾ, ಟಿಬೆಟ್, ಸಿರಿಯಾ ಸೇರಿದಂತೆ ದಕ್ಷಿಣ ಏಷ್ಯಾ, ಮಿಡಲ್ ಈಸ್ಟ್ ಪ್ರದೇಶಗಳಿಗೂ ಕೂಡ ಸುತ್ತಾಡ್ತಾ ಇದ್ರು. ಮೆಕ್ಕಾ, ಮದೀನಾ ಸೇರಿದಂತೆ ಎಲ್ಲ ಪ್ರಮುಖ ಹಿಂದೂ ಮುಸ್ಲಿಂ ಪವಿತ್ರ ಕ್ಷೇತ್ರಗಳಿಗೆಲ್ಲ ಭೇಟಿ ಕೊಟ್ಟು ಬಂದರು ಅಂತ ಹೇಳಲಾಗುತ್ತೆ.
ಗುರುನಾನಕ್ ಅವರು ಈ ರೀತಿ ತಮ್ಮ ಬೋಧನೆಗಳನ್ನು 974 ಭಜನೆಗಳ ರೀತಿಯಲ್ಲಿ ಬರೆದಿಡ್ತಾರೆ. ಇದೇ ಸಿಖ್ಖರ ಪವಿತ್ರ ಗ್ರಂಥ ಅಥವಾ ಜೀವಂತ ಗುರು ಗ್ರಂಥ ಸಾಹಿಬ್ ಆಗುತ್ತೆ. ಆ ಪುಸ್ತಕವೇ ಒಂದು ಗುರುವಾಗುತ್ತೆ. ಕೊನೆಗೆ ಕರ್ತಾರ್ಪುರ್ನಲ್ಲಿ ರೈತನಾಗಿ ನೆಲೆಯೂರ್ತಾರೆ. ಅಲ್ಲಿಯೇ ಅವರು ಮೊದಲ ಬಾರಿಗೆ ಲಂಗರ್ ಅಂದರೆ ಜಾತಿ, ಧರ್ಮ, ಲಿಂಗ ಯಾವುದೇ ಭೇದವಿಲ್ಲದೆ ಸಾಮೂಹಿಕ ಸಹಭೋಜನ, ಎಲ್ಲರೂ ಒಟ್ಟಿಗೆ ಊಟ ಮಾಡುವಂಥ ಪದ್ಧತಿ. ಈಗ ಈ ಲಂಗರ್ ಸಿಖ್ಖರ ಮುಖ್ಯ ಆಚರಣೆ ಆಗಿ ಹೋಗಿದೆ. ತಮ್ಮ ಅಂತ್ಯಕಾಲದಲ್ಲಿ ಗುರುನಾನಕ್ ಅವರು ಲೆಹನಾ ಅನ್ನೋರನ್ನ ಗುರು ಅಂಗದ್ ಅಂತ ಕರೆದು ಇವರು ತಮ್ಮ ಉತ್ತರಾಧಿಕಾರಿ ಅಂತ ಹೇಳ್ತಾರೆ. ನಂತರ ಸೆಪ್ಟೆಂಬರ್ 22, 1539ರಲ್ಲಿ ಗುರುನಾನಕ್ ಅವರು ತಮ್ಮ 70ರ ವಯಸ್ಸಲ್ಲಿ ದೇಹಾಂತ್ಯವಾಗ್ತಾರೆ. ಕೆಲವು ನಂಬಿಕೆಗಳ ಪ್ರಕಾರ ಗುರುನಾನಕ್ರ ಅಂತಿಮ ಸಂಸ್ಕಾರ ಮಾಡುವಾಗ ಹಿಂದೂ ಸಂಪ್ರದಾಯದ ಪ್ರಕಾರ ಮಾಡಬೇಕಾ, ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಮಾಡಬೇಕಾ ಅಂತ ಸಂಘರ್ಷ ಏರ್ಪಟ್ಟಿರುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರ ವಾದದ ಪ್ರಕಾರ ಆ ಟೈಮ್ನಲ್ಲಿ ಗುರುನಾನಕರು ಅವರು ವಾಸವಿದ್ದ ಉತ್ತರ ಭಾರತ ಪ್ರದೇಶದಲ್ಲಿ ಭಕ್ತಿ ಚಳುವಳಿ ಮತ್ತು ಸೂಫಿ ಚಳುವಳಿ, ಸೂಫಿಸಂ ಸಾಕಷ್ಟು ಜೋರಾಗಿ ನಡೀತಾ ಇತ್ತು. ಹಿಂದೂ ಮತ್ತು ಇಸ್ಲಾಂ ಧರ್ಮದಲ್ಲಿದ್ದ ಅನಿಷ್ಟ ಪದ್ಧತಿಗಳು, ಕಂದಾಚಾರ ಎಲ್ಲವನ್ನ ತೊಡೆದು ದೇವರ ಜೊತೆಗಿನ ಸಂಬಂಧ ಪರ್ಸನಲ್, ವೈಯಕ್ತಿಕವಾಗಿರೋದು, ಪ್ರೀತಿ ಮತ್ತು ಸೇವೆಯಿಂದ ದೇವರನ್ನ ಕಾಣಬಹುದು, ಧ್ಯಾನ ಮತ್ತು ಗೀತೆಗಳಿಂದ ದೇವರನ್ನ ಒಲಿಸಿಕೊಳ್ಳಬಹುದು, ಆಚರಣೆಗಳಿಂದ ಅಲ್ಲ ಅನ್ನೋ ಧಾರ್ಮಿಕ ಪರಿವರ್ತನೆಗೆ ಈ ಸೂಫಿ ಪಂಥ ಪ್ರಯತ್ನವನ್ನು ಪಡ್ತಾ ಇತ್ತು. ಇವರು ಗುರುನಾನಕ್ರ ಮೇಲೂ ಕೂಡ ಪ್ರಭಾವ ಬೀರಿರಬಹುದು. ಅದನ್ನೇ ಇಟ್ಕೊಂಡು ಗುರುನಾನಕರು ಹೊಸ ಧರ್ಮವನ್ನ ಶುರು ಮಾಡಿದ್ರು ಅಂತ ಕೂಡ ವಿಶ್ಲೇಷಣೆ ಮಾಡಲಾಗುತ್ತೆ. ಸಿಖ್ ಗುರುಗಳು ದೇವರಲ್ಲ. ಸಿಖ್ ಧರ್ಮದಲ್ಲಿ ಗುರುವಿಗೆ ಬಹಳ ಮಹತ್ವ ಕೊಡಲಾಗುತ್ತೆ. ಇಲ್ಲಿ ಗುರು ಅನ್ನೋರು ದೇವರಲ್ಲ, ಅವರಿಗೆ ಪೂಜೆ ಮಾಡಲ್ಲ. ಹಾಗಂತ ದೇವರು ಕಳಿಸಿರುವ ದೇವಮಾನವರು ಕೂಡ ಅಲ್ಲ ಗುರು. ಗುರುನಾನಕರ ನಂತರ 15ರಿಂದ 18ನೇ ಶತಮಾನದ ನಡುವೆ ಗುರು ಅಂಗದ್, ಗುರು ಅಮರದಾಸ್, ಗುರು ರಾಮದಾಸ್, ಗುರು ಅರ್ಜುನ್ ದಾಸ್, ಗುರು ಹರ್ಗೋಬಿಂದ್, ಗುರು ಹರ್ ರೈ, ಗುರು ಹರ್ ಕೃಷ್ಣನ್, ಗುರು ತೇಗ್ ಬಹಾದೂರ್, ಗುರು ಗೋವಿಂದ್ ಸಿಂಗ್ ಅಂತ ಸಿಖ್ ಧರ್ಮದಲ್ಲಿ ಒಟ್ಟು 10 ಗುರುಗಳು ಕಾಲಕಾಲಕ್ಕೆ ಬೋಧನೆಗಳನ್ನು ಮಾಡ್ತಾ ಹೋದ್ರು. ಸಹಾನುಭೂತಿ, ನಿಸ್ವಾರ್ಥತೆ ಹಾಗೂ ಸೇವಾ ಮನೋಭಾವವನ್ನು ಜನರಲ್ಲಿ ಮೂಡಿಸ್ತಾ ಹೋದರು. ಸಿಖ್ರ ನಂಬಿಕೆ ಪ್ರಕಾರ ಗುರುನಾನಕ್ರ ಆತ್ಮ ಒಬ್ಬ ಗುರುವಿನಿಂದ ಮತ್ತೊಬ್ಬ ಗುರುವಿಗೆ ಪ್ರಯಾಣ ಮಾಡ್ತಾ ಹೋಗಿದೆ ಅಂತ ನಂಬ್ತಾರೆ. ಇನ್ನು 5ನೇ ಗುರುವಾದ ಗುರು ಅರ್ಜುನ್ ಮೊದಲ ಬಾರಿಗೆ ಗುರು ಗ್ರಂಥ ಸಾಹೇಬನ್ನ ಪರಿಷ್ಕರಣೆ ಮಾಡಿ ಅಮೃತಸರದ ಪವಿತ್ರ ಸ್ವರ್ಣ ಮಂದಿರದಲ್ಲಿ ಸ್ಥಾಪನೆ ಮಾಡಿದ್ರು. ನಂತರ ಗುರು ಹರ್ಗೋಬಿಂದ್ ಸಿಂಗ್ ಅವರು, ಗುರು ಗೋವಿಂದ್ ಸಿಂಗ್ ಇವರು ಕೂಡ ಅದನ್ನು ಪರಿಷ್ಕರಣೆ ಮಾಡಿದ್ರು. 10ನೇ ಗುರುವಾದ ಈ ಗುರು ಗೋವಿಂದ್ ಸಿಂಗ್ ಅವರು ತಮ್ಮ ನಂತರ ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ಮಾನವರ ರೂಪದ ಗುರು ಇರೋದಿಲ್ಲ. ಇನ್ಮೇಲೆ ಮನುಷ್ಯ ರೂಪದ ಗುರುಗಳಿಗೆಲ್ಲ ಅಂತ್ಯ ಹಾಡ್ತಾ ಇದ್ದೀನಿ, ನಾನೇ ಲಾಸ್ಟ್. ಇನ್ಮೇಲೆ ಈ ಪವಿತ್ರ ಗುರು ಗ್ರಂಥ ಸಾಹಿಬ್ ಏನಿದೆ ಇದೇ ನಿಮ್ಮ ಸಾರ್ವಕಾಲಿಕ ಗುರುವಾಗತ್ತೆ. ಈ ಪುಸ್ತಕವೇ ಜೀವಂತ ಗುರು ಮತ್ತು ಎಂದಿಗೂ ಕೊನೆಯಾಗದ ಗುರು ಅಂತ ಹೇಳಿ ಹೋಗ್ತಾರೆ. ಈ ಗುರುಗ್ರಂಥ ಸಾಹಿಬ್ನಲ್ಲಿ ಪಂಜಾಬಿ, ಪ್ರಾಕೃತ, ಸಂಸ್ಕೃತ, ಹಿಂದಿ ಭಾಷೆಯ ಬರಹಗಳಿದ್ದು ಗುರುಮ್ಕಿ ಲಿಪಿಯಲ್ಲಿ ಬರೆಯಲಾಗಿದೆ. ಕೇವಲ ಸಿಖ್ ಗುರುಗಳಷ್ಟೇ ಅಲ್ಲದೆ ರಮಾನಂದ, ಕಬೀರ, ನಾಮದೇವರಂಥ ಒಟ್ಟು 14 ಭಕ್ತಿ ಚಳುವಳಿಯ ಸಂತರು, ಸೂಫಿ ಸಂತರ ಬರಹಗಳನ್ನು ಕೂಡ ಒಳಗೊಂಡಿದೆ. ಗುರುಗ್ರಂಥ ಸಾಹಿಬ್ಗೆ ಆದಿ ಗ್ರಂಥ ಅಂತ ಕೂಡ ಕರೀತಾರೆ. ಇವತ್ತಿಗೂ ಸಿಖ್ಖರ ಗುರು ಯಾರು ಅಂದರೆ ಈ ಪುಸ್ತಕವೇ ಅವರ ಗುರು. ಮೊಘಲರಿಂದ ಸಿಖ್ ಗುರುಗಳ ಹತ್ಯೆ. ಮೊಘಲರ ಕಾಲದಲ್ಲೇ ಸಿಖ್ ಧರ್ಮ ಪ್ರವರ್ಧಮಾನಕ್ಕೆ ಬಂದಿದ್ದರಿಂದ ಸದಾ ಮೊಘಲರು ಮತ್ತು ಕೆಲ ರಾಜರು ಸಿಖ್ಖರ ಮೇಲೆ ದಬ್ಬಾಳಿಕೆ ಮಾಡ್ತಾನೆ ಬಂದರು. ಸಿಖ್ಖರ 5ನೇ ಗುರು ಅರ್ಜನ್ ದೇವ್ ಅವರು ಇದ್ದ ಕಾಲದಲ್ಲಿ ಮೊಘಲ್ದವರು ಅವ್ರನ್ನ ಮತಾಂತರಗೊಳ್ಳಿ ಅಂತ ಫೋರ್ಸ್ ಮಾಡ್ತಾನೆ. ಅವರು ಒಪ್ಪದೇ ಇದ್ದಾಗ ಚಿತ್ರಹಿಂಸೆ ನೀಡಿ 1606ರಲ್ಲಿ ಅವರ ಹತ್ಯೆ ಮಾಡ್ತಾನೆ. ನಂತರ ಸಿಖ್ಖರ 9ನೇ ಗುರು ತೇಗ್ ಬಹದ್ದೂರ್ ಅವರನ್ನ ಕೂಡ ಔರಂಗಜೇಬ್ ಮತಾಂತರವಾಗೋಕೆ ಹೇಳ್ತಾನೆ. ಅವರು ಕೂಡ ಒಪ್ಪದೇ ಇದ್ದಾಗ, ಜೊತೆಗೆ ಹಿಂದೂಗಳ ಹಕ್ಕನ್ನ ತೇಗ್ ಬಹದ್ದೂರ್ ಅವರು ಸಪೋರ್ಟ್ ಮಾಡಿದ್ದಕ್ಕೆ ಔರಂಗಜೇಬ್ ಅವರನ್ನ ಕೂಡ ಹತ್ಯೆ ಮಾಡ್ತಾನೆ. ಇದೇ ರೀತಿ ಸಿಖ್ಖರ 10ನೇ ಗುರು ಗೋವಿಂದ ಸಿಂಗ್ರ 2 ಚಿಕ್ಕ ಮಕ್ಕಳು ಕೂಡ ಮೊಘಲರಿಂದ ಹತ್ಯೆಯಾಗ್ತಾರೆ. ಹೀಗಾಗಿ 1699ರಲ್ಲಿ ಗುರು ಗೋವಿಂದ್ ಸಿಂಗ್ ಅವರು ಸಿಖ್ ಧರ್ಮದಲ್ಲಿ ಖಾಲ್ಸಾ ಅನ್ನೋ ಒಂದು ಗುಂಪನ್ನು ಅಥವಾ ಪದ್ಧತಿಯನ್ನು ಆರಂಭ ಮಾಡ್ತಾರೆ. ಖಾಲ್ಸಾ ಅಂದರೆ ಶುದ್ಧ ಅಂತ ಅರ್ಥ. ಈ ಖಾಲ್ಸಾ ಗುಂಪಿಗೆ ಸೇರಿದ ಸಿಖ್ಖರು ಧರ್ಮಕ್ಕೆ ಅತ್ಯಂತ ಕಠೋರವಾಗಿ ನಿಷ್ಠರಾಗಿರಬೇಕು. ಸಿಖ್ಖರು ಆಗ್ಬೋದು, ಯಾರು ಬೇಕಾದರೂ ಆಗ್ಬೋದು, ಧರ್ಮವನ್ನು ಫಾಲೋ ಮಾಡೋರೆಲ್ಲರೂ ಕೂಡ ಸಿಖ್ಖರೇ. ಅದರಲ್ಲೂ ಖಾಲ್ಸಾ ಗುಂಪಿಗೆ ಸೇರೋದು ಅಂದರೆ ಅತ್ಯಂತ ನಿಷ್ಠುರವಾಗಿ, ಅತ್ಯಂತ ಕಠಿಣವಾಗಿ ಎಲ್ಲ ರೂಲ್ಸನ್ನು ಫಾಲೋ ಮಾಡುವ ಪ್ಯೂರ್ ಸಿಖ್ಖರು ಅಂತ ಒಂದು ಪಂಥವನ್ನು ಶುರು ಮಾಡಿದ್ರು. ಸಿಕ್ಕಿಸಮ್ ಒಳಗೇನೆ ಗುರುವಿನ ಮಾರ್ಗದಲ್ಲಿ ಮಾತ್ರ ನಡಿಬೇಕು, ಧರ್ಮಕ್ಕಾಗಿ ಪ್ರಾಣ ಕೊಡೋಕ್ಕೂ ರೆಡಿ ಇರಬೇಕು ಅನ್ನೋ ಕಂಡೀಷನ್ ಹಾಕ್ತಾರೆ.
ಖಾಲ್ಸಾ ಗುಂಪಲ್ಲಿ ದೀಕ್ಷೆ ಪಡೆದ ಸಿಖ್ ಸೈನಿಕರು ಇರ್ತಾ ಇದ್ರು. ಖಾಲ್ಸಾ ಆರಂಭಿಸಿದ ಸಿಖ್ಖರು ಒಂದಿಷ್ಟು ಪ್ರದೇಶಗಳಲ್ಲಿ ತಮ್ಮ ಸ್ವತಂತ್ರ ಆಡಳಿತವನ್ನು ಕೂಡ ಶುರು ಮಾಡ್ಕೊಂಡ್ಬಿಟ್ರು. ಆಗಲೇ ರಾಜ್ ಕರೇಗಾ ಖಾಲ್ಸಾ ಅನ್ನೋ ಮಾತು ಜನಪ್ರಿಯ ಆಯಿತು. ಕಾಲ ನಂತರದಲ್ಲೇ ಸಿಖ್ಖರು ಹಲವು ಗುಂಪುಗಳಾಗಿ ಒಂದಿಷ್ಟು ಪ್ರದೇಶಗಳನ್ನು ಆಳೋಕೆ ಶುರು ಮಾಡ್ತಾರೆ. ಈ ಎಲ್ಲ ಸಿಖ್ ಗುಂಪುಗಳನ್ನು ಒಂದುಗೂಡಿಸಿದ ಮಹಾರಾಜ ರಂಜಿತ್ ಸಿಂಗ್ ಅವರು 1801ರಲ್ಲಿ ಸಿಖ್ ಸಾಮ್ರಾಜ್ಯದ ಸ್ಥಾಪನೆಯನ್ನೇ ಮಾಡಿಬಿಡ್ತಾರೆ. 5 ಕಾಗಳ ಮಹತ್ವ ಸಿಖ್ಖರು ಕೂದಲು ಬಿಡಲು ಕಾರಣ. ಗುರು ಗೋವಿಂದ್ ಸಿಂಗ್ರು ಸಿಖ್ರಿಗೆ 5 Ks ಅಥವಾ 5 ಕಾಗಳನ್ನು ಪಾಲಿಸೋಕೆ ಹೇಳ್ತಾರೆ. ಆ 5 ಕ ಅಂದರೆ ಕೇಶ ಅಂದರೆ ಕೂದಲು ಬಿಡೋದು. ದೇವರು ಯಾವ ರೀತಿ ಸೃಷ್ಟಿ ಮಾಡಿರ್ತಾನೋ ಅದೇ ರೀತಿ ಇರಬೇಕು, ನಾವೇನು ಬದಲಾಯಿಸ್ಕೊಳ್ಳೋದು ಅನ್ನೋ ಅರ್ಥದಲ್ಲಿ. ಹೀಗಾಗಿ ಸಿಖ್ಖರು ಕೂದಲನ್ನು ಕಟ್ ಮಾಡಿಸಲ್ಲ. ಅದರಲ್ಲೂ ಕೂಡ ತುಂಬ ಧರ್ಮ ಶ್ರದ್ಧೆಯನ್ನು ಹೊಂದಿರೋ ಸಿಖ್ಖರು ಕಟ್ ಮಾಡಿಸಲ್ಲ. ಅದಕ್ಕಾಗಿಯೇ ತಮ್ಮ ಕೂದಲುಗಳನ್ನು ಹತೋಟಿಯಲ್ಲಿಡೋಕೆ ಟರ್ಬನ್ನನ್ನು ಬಳಸ್ತಾರೆ. ಕಂಗ ಅಂದರೆ ಚಿಕ್ಕ ಬಾಚಣಿಗೆ, ಇದನ್ನು ಕೂದಲಲ್ಲೇ ಇಟ್ಕೊಂಡಿರ್ತಾರೆ. ಕೂದಲನ್ನು ಚೆನ್ನಾಗಿ ನೀಟಾಗಿ ಇಟ್ಕೊಳ್ಳೋದು ಇದರ ಸಂಕೇತ. ನಂತರ ಕರ ಅಂದರೆ ಕೈಗೆ ಕಬ್ಬಿಣದ ಖಡ್ಗವನ್ನು ತೊಡ್ಕೊಳ್ಳೋದು. ಇದು ತಮ್ಮ ಸಮುದಾಯಕ್ಕೆ ನಾವು ಕಮಿಟ್ ಆಗಿದ್ದೀವಿ ಅನ್ನೋದರ ಸಂಕೇತ. ಕಿರ್ಪನ್ ಅಂದರೆ ಚಿಕ್ಕ ಕತ್ತಿ, ಇದು ದುರ್ಬಲರನ್ನು ರಕ್ಷಣೆ ಮಾಡಿ ನ್ಯಾಯವನ್ನು ಎತ್ತಿ ಹಿಡಿಬೇಕು ಅನ್ನೋದಕ್ಕೆ ಅದರ ಸಂಕೇತವಾಗಿ ಇದನ್ನು ಇಟ್ಕೋಬೇಕು ಸಿಖ್ಖರು ಅಂತ. ಕಚೇರ ಅಂದರೆ ಹತ್ತಿಯಿಂದ ಮಾಡಿದ ಚಡ್ಡಿಯನ್ನು ಧರಿಸಬೇಕು ಅಂತ, ಯಾವಾಗ ಬೇಕಾದರೂ ಯುದ್ಧಕ್ಕೆ ಸನ್ನದ್ಧವಾಗಿರಬೇಕು ಅನ್ನೋದಕ್ಕೆ. ಸೊ ಈ ರೀತಿ 5 ಕಾಗಳನ್ನು ಪಾಲಿಸಬೇಕು ಅಂತ ಗುರು ಗೋವಿಂದ್ ಸಿಂಗ್ರು ಪ್ರತಿಪಾದಿಸ್ತಾರೆ. ಸ್ವರ್ಣ ಮಂದಿರವನ್ನು ನಿರ್ಮಿಸಿದ್ದ ಮಹಾರಾಜ ರಂಜಿತ್ ಸಿಂಗ್. ಗುರುದ್ವಾರ ಅನ್ನೋದು ಸಿಖ್ ಧರ್ಮದ ಮುಖ್ಯ ಪ್ರಾರ್ಥನಾ ಸ್ಥಳ. ಇಲ್ಲಿ ಎಲ್ಲ ಧರ್ಮದ, ಎಲ್ಲ ಜಾತಿಯ, ಎಲ್ಲ ವರ್ಗದ ಜನರಿಗೆ ಪ್ರವೇಶ ಇರುತ್ತೆ. ಗುರುದ್ವಾರದ ಮುಖ್ಯ ಭಾಗದಲ್ಲಿ ಗುರು ಗ್ರಂಥ ಸಾಹಿಬ್ ಇರುತ್ತೆ. ಇಲ್ಲಿ ಪ್ರಾರ್ಥನೆ ಜೊತೆಗೆ ಧ್ಯಾನ ಹಾಗೂ ಲಂಗರ್ ಕೂಡ ನಡೆಯುತ್ತೆ. ಅಮೃತಸರದಲ್ಲಿರುವ ಸ್ವರ್ಣ ಮಂದಿರ ಸಿಖ್ಖರ ಪವಿತ್ರ ಸ್ಥಳ. ಯಾಕಂದ್ರೆ ಅಲ್ಲಿ ಆದಿ ಗ್ರಂಥ ಅಂದರೆ ಮೂಲ ಗುರುಗ್ರಂಥ ಸಾಹಿಬ್ ಇದೆ. 16ನೇ ಶತಮಾನದಲ್ಲಿ ಸಿಖ್ಖರ 5ನೇ ಗುರು ಅರ್ಜುನ್ ದೇವ್ ಅವರು ಈ ಸ್ವರ್ಣ ಮಂದಿರ ಅಥವಾ ಗೋಲ್ಡನ್ ಟೆಂಪಲ್ ಅನ್ನು ನಿರ್ಮಿಸಿದ್ರು. ಅದಾದಮೇಲೆ ಹಲವಾರು ರಾಜರು, ಸಿಖ್ ನಾಯಕರು ಇದನ್ನು ಕೆಡವಿ ಮತ್ತೆ ಕಟ್ಟಿದ್ದಾರೆ. ಸದ್ಯ ಇರೋದು 1801ರಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಅವರು ಕಟ್ಟಿದ ಸ್ವರ್ಣ ಮಂದಿರ. ಖಲಿಸ್ತಾನದ ಕೂಗು. ಈ ಮುಂಚೆ 1849ರಲ್ಲಿ ಸಿಖ್ ಸಾಮ್ರಾಜ್ಯ ಬ್ರಿಟಿಷರ ಪಾಲಾಗುತ್ತೆ. ಭಾರತ ಉಪಖಂಡದಲ್ಲಿ ಬ್ರಿಟಿಷ್ ಸರ್ಕಾರ ಅವನತಿಯ ಹಾದಿಯನ್ನು ಹಿಡಿತಲೇ ಪಂಜಾಬ್ ಪ್ರದೇಶದಲ್ಲಿ ಸಿಖ್ಖರಿಗಾಗಿ ಒಂದು ಪ್ರತ್ಯೇಕ ದೇಶ ಬೇಕು ಅನ್ನೋ ಕೂಗೇಳುತ್ತೆ. 1940ರಲ್ಲಿ ಮುಸ್ಲಿಂ ಲೀಗ್ ಮುಸಲ್ಮಾನರಿಗಾಗಿ ಒಂದು ಪ್ರತ್ಯೇಕ ದೇಶ ಬೇಕು ಅಂತ ಘೋಷಣೆ ಮಾಡಿತ್ತಲ್ಲ, ಇದಕ್ಕೆ ಉತ್ತರವಾಗಿ ಸಿಖ್ ನಾಯಕ ಡಾಕ್ಟರ್ ವೀರ್ ಸಿಂಗ್ ಭಟ್ಟಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಖಾಲಿಸ್ತಾನ್ ಅನ್ನೋ ದೇಶ ಸ್ಥಾಪನೆಯಾಗಬೇಕು ಅಂತ ವಾದ ಮುಂದಿಡ್ತಾರೆ. ನಾವು ಮೊದಲೇ ಹೇಳಿದಂತೆ ಈ ಖಾಲಿಸ್ತಾನ್ ದೇಶದಲ್ಲಿ ಇಂದಿನ ಪಂಜಾಬ್, ಹಿಮಾಚಲ ಪ್ರದೇಶ, ಹರಿಯಾಣ, ರಾಜಸ್ಥಾನ ಒಂದಷ್ಟು ಭಾಗಗಳನ್ನು ಸೇರಿಸಬೇಕು, ಆದರೆ ಪಾಕಿಸ್ತಾನ ಭಾಗದಲ್ಲಿರೋ ಪಂಜಾಬ್ನ ಒಂದಷ್ಟು ಭಾಗಗಳನ್ನು ಕೂಡ ಸೇರಿಸಬೇಕು ಅಂತ ವಾದವನ್ನು ಮುಂದಿಡಲಾಗುತ್ತೆ. ಹೇಗೆ ಖಲಿಸ್ತಾನ್ ಅನ್ನೋ ಪದ ಬಳಕೆಗೆ ಬರುತ್ತೆ? ಸಿಖ್ಖರಿಗಾಗಿ ಖಲಿಸ್ತಾನ್ ಅನ್ನೋ ಪ್ರತ್ಯೇಕ ದೇಶ ಬೇಕು ಅನ್ನೋ ಕೂಗು ಜೋರಾಗುತ್ತೆ. ಶಿರೋಮಣಿ ಅಕಾಲಿ ದಳ ಅನ್ನೋ ಪಕ್ಷ ಈ ಬೇಡಿಕೆಗೆ ಒಂದಷ್ಟು ಬಲ ತುಂಬುತ್ತೆ. ಕಾಂಗ್ರೆಸ್ ನಾಯಕರು ಖಲಿಸ್ತಾನ್ ಬೇಡಿಕೆಗೆ ಸೊಪ್ಪು ಹಾಕಲ್ಲ, ಆದರೆ ಸಿಖ್ಖರಿಗೆ ಹೆಚ್ಚಿನ ರಾಜಕೀಯ ಅಧಿಕಾರ ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ನಮಗೆ ಪಂಜಾಬ್ ಅಂದ ತಕ್ಷಣ ಸಿಖ್ ಬಾಹುಳ್ಯದ ರಾಜ್ಯ ಅಂತ ಅನ್ಸುತ್ತೆ. ಆದರೆ ಮೊದಲಿಂದಲೂ ಪಂಜಾಬ್ನಲ್ಲಿ ಸಿಖ್ಖರು ಬಹುಸಂಖ್ಯಾತರಾಗಿರಲಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಬರುವುದಕ್ಕೂ ಮುನ್ನ ಲುಧಿಯಾನ ಒಂದನ್ನು ಹೊರತುಪಡಿಸಿ ಉಳಿದ ಯಾವ ಪಂಜಾಬ್ ಜಿಲ್ಲೆಗಳಲ್ಲೂ ಸಿಖ್ಖರು ಬಹುಸಂಖ್ಯಾತರಾಗಿರಲಿಲ್ಲ. ಆದರೆ ದೇಶ ವಿಭಜನೆ ಆದಾಗ ಒಂದಷ್ಟು ಪಂಜಾಬ್ನ, ಈಗಿನ ಪಂಜಾಬ್ನ ಭಾಗಗಳು ಪಾಕಿಸ್ತಾನಕ್ಕೆ ಸೇರ್ಕೊಂಡ ಪರಿಣಾಮ ಅಲ್ಲೊಂದು ಪಂಜಾಬ್ ಕ್ರಿಯೇಟ್ ಆದ ಕಾರಣ ಅಲ್ಲಿದ್ದ ಸಿಖ್ಖರು ಅಲ್ಲಿರೋದಕ್ಕಿಂತ ನಾವು ಭಾರತಕ್ಕೆ ಹೋಗ್ತೀವಿ ಅಂತ ಹೇಳಿ ಭಾರತದ ಭಾಗದ ಪಂಜಾಬ್ಗೆ ದೊಡ್ಡ ಪ್ರಮಾಣದಲ್ಲಿ ವಲಸೆ ಬಂದರು. ಹೀಗಾಗಿ ಈಗಿನ ಪಂಜಾಬ್ನಲ್ಲಿ ಸಿಖ್ಖರ ಸಂಖ್ಯೆ ಜಾಸ್ತಿ ಆಯಿತು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಪಂಜಾಬ್ ಅನ್ನೋ ಒಂದು ದೊಡ್ಡ ರಾಜ್ಯ ರಚನೆಯಾಗುತ್ತೆ. ಅದರಲ್ಲಿ ಈಗಿನ ಪಂಜಾಬ್, ಹಿಮಾಚಲ ಪ್ರದೇಶ ಮತ್ತು ಹರಿಯಾಣ ಇದ್ವು. ಆಗಲೂ ಪಂಜಾಬ್ನಲ್ಲಿ ಸಿಖ್ಖರು ಬಹುಸಂಖ್ಯಾತರಾಗಿರಲಿಲ್ಲ. 1966ರಲ್ಲಿ ಭಾಷೆ ಆಧಾರದ ಮೇಲೆ ಪಂಜಾಬ್, ಹಿಮಾಚಲ ಪ್ರದೇಶ ಮತ್ತು ಹರಿಯಾಣ ಅಂತ 3 ತುಂಡಾಗಿ ಡಿವೈಡ್ ಮಾಡಲಾಯಿತು, 3 ಪ್ರತ್ಯೇಕ ರಾಜ್ಯ ಮಾಡಲಾಯಿತು. ಆ ಬಳಿಕವಷ್ಟೇ ಸಿಖ್ಖರು ಪಂಜಾಬ್ನಲ್ಲಿ ಬಹುಸಂಖ್ಯಾತರಾದರು. 3 ಕೋಟಿ ಜನಸಂಖ್ಯೆ ಹೊಂದಿರೋ ಪಂಜಾಬ್ನಲ್ಲಿ ಸದ್ಯ 57% ಸಿಖ್ಖರಿದ್ದಾರೆ. ಸಿಖ್ ರಾಜ್ಯ ಅಂದ ತಕ್ಷಣ 80, 90, 95% ಸಿಖ್ಖರಿಲ್ಲ, 57% ಇದ್ದಾರೆ. ಸಮಬಲ ಅಲ್ಲದೆ ಹೋದರೂ ಕೂಡ ಸಮಬಲಕ್ಕೆ ಹತ್ತಿರ ಬರುವಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳು ಕೂಡ ಪಂಜಾಬ್ನಲ್ಲಿದ್ದಾರೆ. ಸ್ವರ್ಣ ಮಂದಿರದಲ್ಲಿ ಆಪರೇಷನ್ ಬ್ಲೂ ಸ್ಟಾರ್. ವಿದೇಶಗಳಿಗೆ ಸಿಖ್ಖರು. 1984ರಲ್ಲಿ ಖಲಿಸ್ತಾನ್ ಬೇಡಿಕೆ ಇಟ್ಟಿದ್ದ ಜರ್ನೈಲ್ ಸಿಂಗ್ ಭಿಂದ್ರನ್ವಾಲೆ ಮತ್ತು ಗ್ಯಾಂಗ್ ಅಮೃತಸರದ ಸ್ವರ್ಣ ಮಂದಿರದಲ್ಲಿ ಶಸ್ತ್ರಾಸ್ತ್ರ ಸಂಗ್ರಹಿಸಿಕೊಂಡು ಅದನ್ನು ಒಂದು ರೀತಿ ಬಂಕರ್ ತರ ಮಾಡ್ಕೊಂಡ್ಬಿಟ್ರು. ಅಲ್ಲಿಂದ ಭಿಂದ್ರನ್ವಾಲೆ ಒಂದು ರೀತಿಯ ಪರ್ಯಾಯ ಸರ್ಕಾರವನ್ನೇ ನಡೆಸೋಕೆ ಶುರು ಮಾಡಿದ್ದ. ತಾನೇ ಕೋರ್ಟ್ ರೀತಿ ವ್ಯಾಜ್ಯಗಳನ್ನು ಬಗೆಹರಿಸ್ತಾ ಇದ್ದ.
ಒಂದು ರೀತಿ ಪಂಜಾಬ್ನ ಒಂದು ಈ ಖಲಿಸ್ತಾನಿ ಡಾಲರ್ಗಳನ್ನು ಕೂಡ ಇವರು ಪ್ರಿಂಟ್ ಮಾಡ್ಕೊಂಡ್ಬಿಟ್ಟಿದ್ರು, ಸಪ್ರೇಟ್ ಕರೆನ್ಸಿ ನಮ್ಮದು ಅಂತ. ಹೀಗಾಗಿ ಇಂದಿರಾ ಗಾಂಧಿ ಭಿಂದ್ರನ್ವಾಲೆಯ ಚಾಪ್ಟರ್ ಕ್ಲೋಸ್ ಮಾಡೋಕೆ ಆದೇಶ ನೀಡಿದರು. ಆಪರೇಷನ್ ಬ್ಲೂ ಸ್ಟಾರ್ ಹೆಸರಲ್ಲಿ ಭಿಂದ್ರನ್ವಾಲೆ ಮೇಲೆ ನುಗ್ಗಿದಂಥ ಭಾರತದ ಯೋಧರು ಭಿಂದ್ರನ್ವಾಲೆ ಸೇರಿದಂತೆ ಆತನ ಸಹಚರರನ್ನ ಮುಗಿಸಿದ್ರು. ಆ ಬಳಿಕ ಖಲಿಸ್ತಾನ್ ಪರವಾಗಿ ಹೋರಾಟಗಾರರನ್ನ ಹುಡುಕಿ ಕ್ಲೀನ್ ಮಾಡಲಾಯಿತು. ಹಲವಾರು ಆಪರೇಷನ್ ಬ್ಲೂ ಸ್ಟಾರ್ ಒಂದು ಕೇಳಿದಿರಿ ನೀವು, ಅದಾದಮೇಲೂ ಕೂಡ ಹಲವಾರು ಸಣ್ಣ ಪುಟ್ಟ ಬೇರೆ ಆಪರೇಷನ್ಗಳನ್ನು ಕೂಡ ನಡೆಸಲಾಯಿತು. ಪಂಜಾಬ್ನಿಂದ ಶಸ್ತ್ರಾಸ್ತ್ರಗಳನ್ನು ಪೂರ್ತಿ ಖಾಲಿ ಮಾಡಬೇಕು, ಯಾರ ಕೈ ಶಸ್ತ್ರಾಸ್ತ್ರ ಇರಬಾರ್ದು, ಅಕ್ರಮ ಶಸ್ತ್ರಾಸ್ತ್ರಗಳು ಅಂತ ಹುಡುಕಿ ಎಲ್ಲ ಎತ್ಕೊಂಡ್ಬಂದರು. ಈ ಖಲಿಸ್ತಾನಿ ಮೈಂಡ್ ಸೆಟ್ನ ಸಪೋರ್ಟರ್ಗಳನ್ನು, ಭಿಂದ್ರನ್ವಾಲೆ ಗ್ಯಾಂಗನ್ನು ಪಂಜಾಬ್ನಾದ್ಯಂತ ಹುಡುಕಿ ಫುಲ್ ಕ್ಲೀನ್ ಮಾಡಲಾಯಿತು. ಒಂದಿಷ್ಟು ಖಲಿಸ್ತಾನಿಗಳು ಆಗ ಭಾರತ ಬಿಟ್ಟು ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ ಮತ್ತು ಬ್ರಿಟನ್ ಅಂತ ರಾಷ್ಟ್ರಗಳಿಗೆ ಓಡು ಹೋದರು. ಭಿಂದ್ರನ್ವಾಲೆ ಹತ್ಯೆ ಬಳಿಕ ಸಿಖ್ ಅಂಗರಕ್ಷಕರು ಇಂದಿರಾ ಗಾಂಧಿಯನ್ನು ಕೊಂದು ಸೇಡು ತೀರಿಸಿಕೊಂಡಿದ್ದು, ಆ ಬಳಿಕ ದಿಲ್ಲಿಯಲ್ಲಿ ಸಿಖ್ಖರ ನರಮೇಧ ಆಗಿದ್ದು, ವಾಪಸ್ ಪ್ರತಿಕಾರ ಆಗಿದ್ದು, ಸಾವಿರಾರು ಸಿಖ್ಖರು ಪ್ರಾಣವನ್ನು ಕಳ್ಕೊಂಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಸೇನೆಯಲ್ಲಿ ಸಿಖ್ಖರು ಶೌರ್ಯ ಮತ್ತು ಯುದ್ಧ ಕೌಶಲ ಸಿಖ್ಖರ ಸಾಂಸ್ಕೃತಿಕ ಭಾಗವಾಗಿದ್ದರಿಂದ ಸಹಜವಾಗಿ ಅವರು ಸೇನೆಯಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿದ್ದಾರೆ. 2 ವಿಶ್ವ ಯುದ್ಧಗಳು ಸೇರಿದಂತೆ ಇತಿಹಾಸದ ಪ್ರಮುಖ ಯುದ್ಧಗಳಲ್ಲಿ ಅವರ ಕೊಡುಗೆ ಜಾಸ್ತಿ ಇದೆ. 1ನೇ ವಿಶ್ವ ಯುದ್ಧದಲ್ಲಿ ಬ್ರಿಟಿಷ್ ಇಂಡಿಯನ್ ಆರ್ಮಿ ಪರವಾಗಿ ಸುಮಾರು 1.38 ಲಕ್ಷ ಸಿಖ್ಖರು ಯುದ್ಧ ಮಾಡಿದ್ರು. ಅದೇ ರೀತಿ 2ನೇ ವಿಶ್ವ ಯುದ್ಧದಲ್ಲಿ ಸುಮಾರು 2 ಲಕ್ಷ ಸಿಖ್ಖರು ಭಾಗವಹಿಸಿದರು. ಈಗಲೂ ಕೂಡ ನಮ್ಮ ಭಾರತೀಯ ಸೇನೆಯಲ್ಲಿ ಸಿಖ್ಖರ ಸಂಖ್ಯೆ ಜಾಸ್ತಿ ಇದೆ. ಒಟ್ಟಾರೆ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಸಿಖ್ಖರು 2% ಇದ್ದಾರೆ, ಆದರೆ ಸೇನೆಯಲ್ಲಿ ಸಿಖ್ಖರು 10% ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಪಂಜಾಬ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಿರೋ ಟೈಮ್ನಲ್ಲಿ ಸಿಖ್ ಧರ್ಮದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.